ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾನು ಬ್ಲೌಸ್ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಈಗಾಗಲೇ ಆಲ್ರೆಡಿ ಒಂದು ವಿಡಿಯೋ ನಾನು ಹಾಕಿದ್ದೀನಿ. ಆಮೇಲೆ ಇನ್ನೊಂದು ವಿಡಿಯೋ ಮಾಡ್ತಿದ್ದೆ. ಇನ್ನೊಂದು ಬ್ಲೌಸ್ ಒಂದು ಸ್ವಲ್ಪ ತೋರಿಸ್ಬೇಕಾಗಿತ್ತು, ಹಾಗಾಗಿ ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ಬ್ಲೌಸ್ ಬಿಟ್ಟು ಇದು ಗೋಲ್ಡನ್ ಕಲರ್ ಬ್ಲೌಸು, ಪಿಂಕ್ ಕಲರ್ದು ಗೋಟ್ ಎಲ್ಲ ಕಟ್ಸಿದೆ. ಆಮೇಲೆ ಬ್ಯಾಕ್ ಡಿಸೈನ್ ಈ ತರ ಇದೆ. ಕಟೋರಿ ಬ್ಲೌಸು, ಮುಂದ್ಗಡೆ ರೌಂಡ್ ನೆಕ್ ಇರೋದು. ಇದ್ರೊಳಗಡೆ ಸಾಡಿ ಪಿಂಕ್ ಇದೆ, ಹಾಗಾಗಿ ಇದನ್ನೆಲ್ಲ ಪಿಂಕ್ ಗೋಟಾನೆ ಕಟ್ಟಿರೋದು. ತುಂಬಾ ಚೆನ್ನಾಗಿ ಒಂಥರ ಯುನೀಕ್ ಆಗಿ ಕಾಣಿಸುತ್ತೆ. ಗೋಲ್ಡನ್ ಕಲರ್ ಕಟ್ಟಿದ್ರೆ ಅದು ಎರಡು ಸೇಮ್ ಆಗುತ್ತೆ ಅಲ್ವಾ, ಅಷ್ಟೊಂದು ಚೆನ್ನಾಗಿ ಅದು ಕಾಣಲ್ಲ. ಹಾಗಾಗಿ ಪಿಂಕ್ ಕಲರ್ ಕಟ್ಟಿದ್ದೀನಿ, ಹಾಗಾಗಿ ಇನ್ನೂ ಸೂಪರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಫಸ್ಟ್ ಬ್ಲೌಸು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಗ್ರೀನ್ ಕಲರು, ಗ್ರೀನ್ ಅನ್ಬೋದು, ಮೆಹಂದಿ ಕಲರ್. ಆಮೇಲೆ ಸ್ಲೀವ್ಸು ವಿ ನೆಕ್ ಇದೆ. ಇದು ಸಿಂಪಲ್ ಇಟ್ಟಿದ್ದೀನಿ, ಏಕೆಂದ್ರೆ ಇದರಲ್ಲಿ ಆಲ್ರೆಡಿ ಇಷ್ಟು ಚೆನ್ನಾಗಿರೋ ಡಿಸೈನ್ ಇದೆ ಅಲ್ವಾ, ವರ್ಕ್ ಇದೆ. ಹಾಗಾಗಿ ಇದರಲ್ಲಿ ಏನು ಡಿಸೈನ್ ಬೇಡ ಅಂತ ಹಾಗೆ ಹೊಲಿದಿರೋದು. ತುಂಬಾ ಚೆನ್ನಾಗಿ ಕೊಡುತ್ತೆ ಇದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ಡನ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಗೋಲ್ಡನ್ ಕಲರು. ಎಲ್ಲದ್ರಲ್ಲಿ ಬರುತ್ತೆ, ಬೈ ಚಾನ್ಸ್ ಒಂದೊಂದ್ಸಲ ಬ್ಲೌಸ್ ಎಲ್ಲ ಸಿಗಲ್ಲ, ಎಲ್ಲಿಟ್ಟಿರ್ತೀವಿ ಏನು ಅಂತ. ಆ ಸಮಯದಲ್ಲಿ ಈ ತರ ಹೊಲಿಸಿ ಇಟ್ಕೊಂಡ್ಬಿಟ್ರೆ ಕೆಲ್ಸಕ್ಕೆ ಬರುತ್ತೆ. ಸಡನ್ ಆಗಿ ಇದು ಎಲ್ಲದರಲ್ಲಿ ಗೋಲ್ಡನ್ ಕಲರ್ ಅಂದ್ರೆ ಎಲ್ಲದರಲ್ಲಿ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇದನ್ನ ಹೊಲ್ಕೊಂಡು ಇಟ್ಕೊಂಡಿದ್ದೀನಿ. ಸಿಂಪಲ್ ಇದೆ, ಇದರಲ್ಲಿ ಏನು ಡಿಸೈನ್ ಇಲ್ಲ. ಡೀಪ್ ಬ್ರೌನ್ ನೆಕ್ ಇದೆ. ಶಾರ್ಟ್ ಸ್ಲೀವ್ಸ್. ಮುಂದ್ಗಡೆನೂ ಕೂಡ ಅಷ್ಟೇ ಸಿಂಪಲ್ ಇದೆ. ಏನು ಬ್ಲೌಸ್ ತೋರಿಸ್ತಾ ಇರ್ತಾರೆ, ಎಷ್ಟೊಂದೆಲ್ಲ ನಿಮ್ಮ ಹತ್ರ ಡಿಸೈನ್ ಇದೆ ಏನೋ ಅನ್ನೋ ಹಾಗೆ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ಅಂದ್ರೆ ಎಲ್ಲರೂ ಎಲ್ಲ ತರ ಡಿಸೈನ್ ಎಲ್ಲ ಹಾಕೊಳಕ್ ಆಗಲ್ಲ. ಸಿಂಪಲ್ ಹಾಕ್ತಾರೆ, ಡಿಸೈನ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಹಾಗಾಗಿ ನನ್ನ ಹತ್ರ ಏನೇನಿದೆ ಕಲೆಕ್ಷನ್ ನಾನು ಅದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇದು ಬೆಲ್ಟ್ ಇವಾಗೆಲ್ಲ ಫ್ಯಾಷನ್ ಆಗಿದೆ ಅಲ್ವಾ. ಈ ತರ ಪಿಂಕ್ ಇದೆ ಅಲ್ವಾ, ಇದು ಯಾವ್ಯಾವ ಪಿಂಕ್ ಎಲ್ಲ ಬ್ಲೌಸಸ್ ಇರುತ್ತೆ, ಸಾಡಿ ಇರುತ್ತೆ, ಅದಕ್ಕೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಇದೊಂದ್ 2-3 ನಾನು ಈ ತರ ಬೆಲ್ಟು ಹೊಲಿಬಿಟ್ಟಿದ್ದೀನಿ. ಸಾಡಿ ಉಟ್ಕೊಂಡು ಈ ಬೆಲ್ಟ್ ಹಾಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದೊಂದು ಗ್ರೀನ್ ಕಲರ್ದು, ಇದು 2 in 1 ಯೂಸ್ ಮಾಡ್ಬೋದು. ಈ ತರ ಯೂಸ್ ಮಾಡ್ಬೋದು. ಆಮೇಲೆ ಇದು ನೋಡಿ, ಹೀಗೇನು ಯೂಸ್ ಮಾಡ್ಬೋದು, ಈ ತರನು ಯೂಸ್ ಮಾಡ್ಬೋದು. ಇಳ್ಕಲ್ ಸಾಡಿ ಅಂತ ಬರುತ್ತೆಲ್ಲ, ಇಳ್ಕಲ್ ಸಾರಿ, ಅದಕ್ಕೆ ಈ ತರ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಮಾಡಿಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫುಲ್ ಸ್ಲೀವ್ಸ್. ಇದೊಂದ್ ಸ್ವಲ್ಪ ಇದು ಉಳ್ಕೊಂಡಿತ್ತು ಬಾರ್ಡ್ರು, ಇದು ಎಲ್ಲಿ ಹಚ್ಚಕ್ ಆಗ್ತಾ ಇರ್ಲಿಲ್ಲ, ಸ್ವಲ್ಪನೇ ಇತ್ತು. ಹಾಗಾಗಿ ನಾನು ಇಲ್ಲಿ ಕೊಟ್ಬಿಟ್ಟು ಇದನ್ನ ಡಿಸೈನ್ ಮಾಡಿದ್ದೀನಿ. ರೌಂಡ್ ನೆಕ್ ಇದು. ಡೀಪ್ ರೌಂಡ್ ನೆಕ್ ಬ್ಲೌಸ್ ಇರುತ್ತಲ್ಲ, ಅದು ಪ್ಲೇನ್ ಸಾಡಿಗೆಲ್ಲ ತುಂಬಾ ಚೆನ್ನಾಗಿ ಕೂಡುತ್ತೆ, ಚೆನ್ನಾಗಿ ಅನ್ಸುತ್ತೆ. ಸಿಂಪಲ್ ಆಗಿ ರಿಚ್ ಲುಕ್ ಕೊಡುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ರೌಂಡ್ ನೆಕ್ ಇಟ್ಟಿರೋದು. ಫುಲ್ ಸ್ಲೀವ್ ಇದು ಪ್ಲೇನ್ ಸಾಡಿಗೆಲ್ಲ ಚೆನ್ನಾಗಿರುತ್ತೆ. ಮರೂನ್ ಸಾಡಿ, ಬ್ಲೂ, ಆಮೇಲೆ ಗ್ರೀನ್, ವೈಟ್ ಎಲ್ಲದರಲ್ಲಿ ಬರುತ್ತೆ, ಚೆನ್ನಾಗಿ ಅನ್ಸುತ್ತೆ. ಇದು ಕಪ್ಸ್ ಎಲ್ಲ ಏನ್ ಇಟ್ಟಿಲ್ಲ, ಹಾಗೆ ಸಿಂಪಲ್ ಆಗಿ ಹೊಲಿದಿರೋದು.
ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್. ನಿಮ್ಗೆಲ್ಲ ಹೇಗೆ ಅನ್ಸಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಟನ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರು ಫುಲ್ ಬಾಜು. ಇದು ನಮ್ಮ ಅಮ್ಮ ಕೊಟ್ಟಿರೋ ಸಾಡಿ. ಇದ್ರ ಸಾಡಿ ಗ್ರೀನೇ ಇದೆ. ಇದೆಲ್ಲ ನಾನೇ ಹಾಕಿರೋದು. ಫಸ್ಟ್ ಇದ್ರ ಲೇಸ್ ಹಾಕಿದ್ದೆ, ಆಮೇಲೆ ಇದೊಂದ್ ಸ್ವಲ್ಪ ಹಾಕಿ ನೋಡ್ತೀನಿ ಹೇಗ್ ಕಾಣಿಸುತ್ತೆ ಅಂತ ಹಾಕಿದೆ. ಚೆನ್ನಾಗಿ ಕಾಣಿಸುತ್ತೆ, ಎಲ್ಲರೂ ಲೈಕ್ ಮಾಡಿದ್ರು. ನಾನ್ ಮದ್ವೆ ಇತ್ತು, ಅಲ್ಲಿ ಹಾಕೊಂಡೋಗಿದ್ದೆ ಈ ಸಾಡಿ. ಈ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ರು ಕೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಕೂತಿದೆ, ಎಲ್ಲಿ ಹೊಲ್ಸಿದೆ ಅಂತ. ಆ ಟೈಮಲ್ಲಿ ಇದೊಂದ್ ಸ್ವಲ್ಪ ಎಲ್ಲ ಫೇಮಸ್ ಲಟ್ಕನ್ನು. ಇವಾಗ ಅಷ್ಟೊಂದು ಯಾರು ಈ ತರ ಲಟ್ಕನ್ ಎಲ್ಲ ಹಾಕಲ್ಲ. ಇದೇನು ಒಳಗಡೆ ಅಸ್ತ್ರ ಬೇರೆ ಹಾಕಿದಿರ ಅಂತ ಅನ್ಕೋಬೇಡಿ. ನನ್ನ ಬ್ಲೌಸ್ಗೆಲ್ಲ ಹಾಗೆ ಮನೆಯಲ್ಲಿ ಏನಿರುತ್ತೆ, ಏನ್ ಬಟ್ಟೆ ಎಲ್ಲ ಉಳಿದಿರುತ್ತೆ ಅದನ್ನೇ ಹಾಕಿರೋದು. ಇಫ್ ಯು ಡೋಂಟ್ ಮೈಂಡ್. ಅಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಕಲರ್ ಇದೆ ಇದು. ಇದು ಟ್ರೆಂಡ್ ಅಲ್ಲಿ ಇತ್ತು, ಈ ತರ ಕಟಿಂಗ್, ಈ ತರ ಡಿಸೈನ್ ಸ್ಲೀವ್ಸ್. ಯಾವಾಗ ಏನ್ ಟ್ರೆಂಡ್ ಆಗಿ ನ್ಯೂ ಡಿಸೈನ್ ಬರುತ್ತೆ, ನಾನು ಅದೇ ಟೈಮ್ ಅಲ್ಲಿ ಸ್ಟಿಚ್ ಮಾಡಿ ಇಟ್ಬಿಡ್ತೀನಿ. ಹಾಕೋದ್ರು ಅಷ್ಟೇ, ಹಾಕದಿದ್ರು ಅಷ್ಟೇ. ಆದ್ರೆ ನಾನು ಇವಾಗ ಸ್ಟಿಚ್ ಮಾಡಿ ಇಟ್ಬಿಡ್ತೀನಿ. ಇದ್ ನೋಡಿ, ಇದು ದೀಪಾವಳಿ ನಮ್ಮ ಅಮ್ಮ ಕೊಡ್ಸಿದ ಸಾಡಿ. ಗ್ರೀನೇ ಇದೆ ಅದು ಸಾಡಿ. ಆಮೇಲೆ ಹಿಂದ್ಗಡೆ ಈ ತರ ಡಿಸೈನ್ ಬರುತ್ತೆ. ನಾನು ಬೇರೆ ತರ ಡಿಸೈನ್ ಮಾಡಕ್ ಹೋಗಿ ಈ ತರ ಡಿಸೈನ್ ಆಯ್ತು. ಆಮೇಲೆ ಈ ತರ ಮಾಡ್ಬಿಟ್ಟು ಈ ತರ ಆಗೋಯ್ತು ಇದು ಡಿಸೈನ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮರೂನ್ ಕಲರ್. ಆಮೇಲೆ ಇದು ಮರೂನ್ ಕಲರು. ಇದು ಆಲ್ಮೋಸ್ಟ್ ಸುಮಾರು ಸಾಡಿಗೆಲ್ಲ ಮ್ಯಾಚ್ ಆಗುತ್ತೆ. ಏನೋ ಒಂಥರ ಇಷ್ಟ ಆಯ್ತು, ನಾನು ಇದೊಂದು ಹೊಲ್ಸ್ಕೊಂಡು ಇಟ್ಕೊಂಡಿದೀನಿ. ಇದು ರೌಂಡ್ ನೆಕ್. ಆಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಯೆಲ್ಲೋ ಕಲರ್, ಫುಲ್ ಸ್ಲೀವ್ ನೆಟೆಡ್. ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಕಾಲರ್ ನೆಕ್ ಇದೆ, ಫುಲ್ ಸ್ಲೀವ್. ಲೆಹಂಗಾಕ್ಕೆಲ್ಲ ಹಾಕೋಬಹುದು. ಇದು ಸಾಡಿಗೆ ಅಷ್ಟೇ ಅಲ್ಲ, ಸಾಡಿ ಜೊತೆಗಂತೂ ಹಾಗೆ ಆಗುತ್ತೆ. ಲೆಹಂಗಾ ಜೊತೆಗೆಲ್ಲ ಹಾಕೋಬಹುದು, ಇದು ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ವೇರ್ ನೆಕ್ ಇದೆ, ಡೀಪ್ ಸ್ಕ್ವೇರ್ ನೆಕ್. ಡೀಪ್ ಸ್ಕ್ವೇರ್ ನೆಕ್ ಇದೆ ಇದು. ಅವಾಗೆಲ್ಲ ಇದೇ ಫ್ಯಾಷನ್ ಇತ್ತಲ್ವಾ, ಶಾರ್ಟ್ ಸ್ಲೀವ್ಸ್. ಇವಾಗ ಫುಲ್ ಬಾಜು, ಫುಲ್ ಸ್ಲೀವ್, 3/4 ಸ್ಲೀವ್, ಇವಾಗ ಅದು ಫ್ಯಾಷನ್ ಆಗ್ತಾ ಇದೆ.
ಲಟ್ಕನ್ ಎಲ್ಲ ಇತ್ತು, ನಾನೇ ಬಿಚ್ಚಿ ಹಾಕಿದ್ದೀನಿ. ನನಗೆ ಅಷ್ಟೊಂದು ಲಟ್ಕನ್ ಎಲ್ಲ ಪಸಂದ್ ಆಗಲ್ಲ, ಲೈಕ್ ಆಗಲ್ಲ. ಆದ್ರೂ ಸಪೋರ್ಟ್ ಆಗಿರುತ್ತೆ ಅಲ್ವಾ, ಹೆವಿ ಸಾಡಿ ಎಲ್ಲ ಉಟ್ಟಾಗ, ಹೆವಿ ಸಾಡಿ ಎಲ್ಲ ಹಾಕೊಂಡಾಗ ಇದೊಂದ್ ಸ್ವಲ್ಪ ಸಪೋರ್ಟ್ ಆಗಿರುತ್ತೆ ಅಂತ ಇಲ್ಲಿ ಡೋರಿ ಹಾಕಿಬಿಟ್ರೆ, ಟೈ ಮಾಡಿಬಿಟ್ರೆ ಚೆನ್ನಾಗಿ ಸಪೋರ್ಟ್ ಆಗಿ ಕೊಡುತ್ತೆ ಅಂತ ಚೆನ್ನಾಗಿರುತ್ತೆ ಇದೊಂದು. ಆಮೇಲೆ ಗೋಲ್ಡನ್ ಕಲರ್, ಇದು ಅವಾಗ ಸಖತ್ ಟ್ರೆಂಡ್ ಆಗಿತ್ತು. ಬೋಟ್ ನೆಕ್ ಪ್ರಿನ್ಸೆಸ್ ಕಟ್ ಬ್ಲೌಸ್. ಇದು ನಾನು ಲೆಹಂಗಾ ಜೊತೆಗೆ ಹಾಕೋಕೆ ಇದು ಸ್ಟಿಚ್ ಮಾಡಿರೋದು. ಅಂದ್ರೆ ಬ್ಲೌಸ್ ಸಾಡಿಗೆಲ್ಲಾನು ಬರುತ್ತೆ, ಲೆಹಂಗಾಕ್ಕೂ ಬರುತ್ತೆ. ಈ ತರ ಬರುತ್ತೆ ಇದು. ಬ್ಯಾಕ್ ಬಟನ್ ಇದೆ, ಹುಕ್ಸ್ ಬ್ಯಾಕ್ ಇದೆ. ಇಲ್ಲೊಂದು ಹುಕ್ ಕೊಟ್ಟಿದ್ದೀನಿ, ಇಲ್ಲಿ ಹುಕ್ ಕೊಟ್ಟಿದ್ದೀನಿ. ಇದು ಡೀಪ್ ಇದೆ. ಪ್ರಿನ್ಸೆಸ್ ಕಟ್ ಇದೆ, ಪ್ರಿನ್ಸೆಸ್ ಕಟ್ ಹಾಕೊಂಡಾಗೆಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗೆಲ್ಲ ನಿಮ್ಗ ಈ ಬ್ಲೌಸ್ ನೋಡಿದ್ರೆ ಅಷ್ಟೊಂದು ಯುನೀಕ್ ಟ್ರೆಂಡ್ ಆಗಿ ನಿಮ್ಗೆಲ್ಲ ಅನ್ಸಲ್ಲ. ಅವಾಗೆಲ್ಲ ತುಂಬಾ ಟ್ರೆಂಡ್ ಇತ್ತು, ನಾನು ಹೊಲಿಯುವಾಗ ಇದು ಯುನೀಕ್ ಆಗಿ ಟ್ರೆಂಡ್ ಆಗೇ ಇತ್ತು. ರೆಡ್ಮೇಡ್ ಕೂಡ ತುಂಬಾ ರೆಡ್ಮೇಡ್ ಕೂಡ ಸಿಗ್ತಾ ಇತ್ತು. ನನಗೆ ಇದು ಬ್ಲೌಸ್ ಪೀಸ್ ಸಿಕ್ತು ಅಂತ ನಾನೇ ರೆಡಿ ಮಾಡಿರೋದು, ನಾನೇ ಸ್ಟಿಚ್ ಮಾಡಿರೋದು. ಮೇಲ್ಗಡೆ ಇದಕ್ಕೂ ಲೈನಿಂಗ್ ಕೊಟ್ಟಿಲ್ಲ, ಸಿರ್ಫ್ ಕೆಳಗಡೆನೆ ಈ ಪೋರ್ಷನ್ ಅಲ್ಲೇ ಕೊಟ್ಟಿರೋದು ಕೆಳಗಡೆ. ಇದ್ರ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಹುಕ್ಸ್ ಇದೆ ಇದು. ಇಲ್ಲಿ ಟೈ ಮಾಡಿ ಈ ತರ ಇದೆ. ಆಮೇಲೆ ರೆಡ್ ಕಲರ್ ಈ ತರ ಡಿಸೈನ್ ಇದೆ. ಇಲ್ಲಿ ಲೇಸ್ ಹಾಕಿದ್ದೀನಿ. ಇದು ಸಿಲ್ಕ್ ಮಟೀರಿಯಲ್. ನೋಡಿ ಡಿಸೈನ್ ಹೇಗೆ ಬಂತು. ಕಟೋರಿ ಇದೆ ಇದು. ನಿಮ್ಗೆ ಯಾವ್ದು ಬ್ಲೌಸ್ ಇಷ್ಟ? ಸಾರಿ, ಟ್ರೈ ಎಲ್ಲ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ. ಯಾವ ಕಲರ್, ಯಾವ ಬ್ಲೌಸ್, ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ, ಥ್ಯಾಂಕ್ ಯು. ಮತ್ತೆ ನಮ್ದು ಈ ಸಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಿಂಕ್ ಕಲರ್ಗೆ, ಆದ್ರೆ ಇದ್ರ ಬ್ಲೌಸ್ ಸಿಗ್ಲಿಲ್ಲ. ಇದರ ಜೊತೆ ಬ್ಲೌಸ್ ವೈಟ್ ಕಲರ್ ಇದೆ, ಅದು ಸಿಗ್ಲಿಲ್ಲ. ಹಾಗಾಗಿ ನಾನು ಇದು ಹಾಕೊಂಡಿದ್ದೆ. ಇದು ನಾನೇ ಸ್ಟಿಚ್ ಮಾಡಿರೋದು. ಆಮೇಲೆ ಈ ಬ್ಯಾಂಗಲ್ಸ್ ಕೂಡ ನಾನೇ ಡಿಸೈನ್ ಮಾಡಿರೋದು. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದ್ರ ಸೆಟ್ ಇದೆ, ಒಂದ್ ನಿಮಿಷ. ಆಗಸ್ಟ್ 15ಕ್ಕೆ ನಾನು ರೆಡಿ ಮಾಡಿರೋದು ಈ ಬ್ಯಾಂಗಲ್ಸ್. ಇದು ಡಿಸೈನ್ ನಾನೇ ಮಾಡಿರೋದು ಆಗಸ್ಟ್ 15ಕ್ಕೆ, ಇಂಡಿಪೆಂಡೆನ್ಸ್ ಡೇಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಸಿಲ್ಕ್ ದಾರದಿಂದ ಮಾಡಿರೋದು, ಸಿಲ್ಕ್ ಥ್ರೆಡ್ ಅದರಿಂದ ಮಾಡಿರೋದು. ಇದು ನಾನು ಹಾಕೊಂಡಿದ್ದೀನಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. 1947 ಅಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೂ ಇನ್ನು ಹೆಣ್ಮಕ್ಳಿಗೆ ಕೆಲವೊಬ್ಬರಿಗೆ ಸ್ವತಂತ್ರತಾ ಇಲ್ಲ, ಸ್ವತಂತ್ರ ಸಿಕ್ಕಿಲ್ಲ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ.
ಥ್ಯಾಂಕ್ ಯು.